ಹರ್ಷಿಸ್ತೇವೆ, ಯಾವಾಗಲೂ ಹರ್ಷಿಸುತ್ತೇವೆ. ಆತನ ವಾಕ್ಯ ಹೇಳ್ತದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಉಂಟು ಎಂಬುದಾಗಿ. ನಮ್ಮನ್ನು ತಿರುಗವರ್ತಿ ಆತನ ಸನ್ನಿಧಿಗೆ ಬರಲಿಕ್ಕಾಗುವಂತೆ ಆತನು ಮಾಡಿದಂಥ ಸಹಾಯವನ್ನು ನೆನೆಸಿ ನಾವೆಲ್ಲ ಸ್ವಲ್ಪ ಸಮಯ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಬಾಲಿಗೆ ಸ್ತೋತ್ರ ಸ್ವಾಮಿ. ಕಳೆದ ಒಂದು ವಾರಪ್ಪ ನೀ ನಮ್ಮೆಲ್ಲರನ್ನ ಅದ್ಭುತ ರೀತಿಯಾಗಿ ಸಂರಕ್ಷಿಸಿದ ನಿನಗೆ ಸ್ತೋತ್ರವನ್ನು ಸಲ್ಲಿಸೋಣಪ್ಪ. ಅನೇಕರು ನಮ್ಮನ್ನು ಮರೆತು ಬಿಟ್ಟಾಗಲಪ್ಪ ನಮ್ಮನ್ನು ಮರೆಯದೆ ನೆನೆಸಿ ಕಾಪಾಡಿ ನಡೆಸಿ ಸಲಹಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀವು ನಮ್ಮನ್ನು ಮರೆಯದೆ ಕಾಪಾಡಿ
ತೊರೆದಾಗ ಸ್ನೇಹಿತರು ನನ್ನ ಕೈ ಬಿಟ್ಟಾಗ ಲೋಕವು ನನ್ನ ತೊರೆದಾಗ ನಿಂದೆ ಅವಮಾನ ಬರುವಾಗ ಹೆತ್ತವರು ನನ್ನ ತೊರೆದಾಗ ಸ್ನೇಹಿತರು ನನ್ನ ಕೈ ಬಿಟ್ಟಾಗ ಲೋಕವು ನನ್ನ ತೊರೆದಾಗ ನಿಂದೆ ಅವಮಾನ ಬರುವಾಗ ಯೇಸುವೇ ಯೇಸುವೇ ನಿಮ್ಮನ ಬಳಿ ಬರುವೆ ಯೇಸುವೇ ಯೇಸುವೇ ನಿಮ್ಮನ ಬಳಿ ಬರುವೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನೀ ಸಾಕು ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕಿಸೋನೆ ಏನೇ ಬಂದರು ಪರಿಸ್ಥಿತಿ ಏನಾಯಿತು ನೀನು ಜಯಿಸ್ತೇನೆ ನೀ ಸಾಕು ನೀ ಸಾಕೆ ಎಲ್ಲರೂ ಸಾಕು ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕೆ ನನಗೆ ನೀ ಸಾಕು ಸ್ವಾಮಿ ನೀನು ಮಾತ್ರವೇ ಸಾಕು ಅಪ್ಪ ಏನೇ ಸಮಸ್ಯೆ ಬರಲಿ ಏನೇ ಕಷ್ಟ ಬರಲಿ ಇದು ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ನಿನ್ನ ಸ್ವಸಮಯದಲ್ಲೂ ನೀನು ನನ್ನ ಸಂಗಡ ಇದ್ರೆ ಅದೆಲ್ಲವನ್ನು ಜಯಿಸಲಿಕ್ಕೆ ನನಗೆ ಸಾಧ್ಯಪ್ಪ ನೀನು ನನ್ನ ಸಂಗಡ ಇರುವುದಕ್ಕೋಸ್ಕರ ಸ್ತೋತ್ರ ಅಪ್ಪ ನೀವು ನಮ್ಮ ಸಂಗಡ ಇರುವುದಕ್ಕೋಸ್ಕರ ಸ್ತೋತ್ರ ಸ್ವಾಮಿ Jesus, you are everything to us. ನೀನು ನಮಗೆ ಎಲ್ಲವೂ ಆಗಿದೆಯಪ್ಪ ನಮ್ಮ ಬಲ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ನೀನು ಮಾತ್ರವೇ ಆಗಿದೆ ಸ್ವಾಮಿ Thank you, Holy Spirit. Thank you, Holy Spirit. ನಿನ್ನ ಸ್ಪರ್ಶಕ್ಕೋಸ್ಕರ ಸ್ತೋತ್ರ ಸ್ವಾಮಿ Thank you, Jesus. Thank you, Jesus. Hallelujah. 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 ನಮ್ಮ ದೇವರು ಎಲ್ ಶದಾಯ್ ಆದ ದೇವರಾಗಿದ್ದಾರೆ. ಎಲ್ ಶದಾಯ್ ಅಂದ್ರೆ ಎಂತ? ಆತನು ಸರ್ವಶಕ್ತನು. ಆಮೇಲೆ ಎಲ್ಲ ಮಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಅಸಾಧ್ಯವೆಂಬುದಾಗಿ ಹೇಳುವಾಗ ಅದು ಅಸಾಧ್ಯವಲ್ಲ. ಯಾಕಂದ್ರೆ ನಮ್ಮ ಸರ್ವಶಕ್ತನಾದ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಮನುಷ್ಯರಿಗೆ ಅಸಾಧ್ಯವಾಗಿದೆ, ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು ಆತನಾಗಿದ್ದಾನೆ. ಸೊ ನಮ್ಮ ಮುಂದೆ ಏನೇ ಪರಿಸ್ಥಿತಿ ಇದ್ರೂ ಸಹ ಇವತ್ತು ನಾವು ಪರಿಸ್ಥಿತಿಯನ್ನು ನೋಡುವುದು ಬೇಡ, ಪರಿಸ್ಥಿತಿಯನ್ನು ಬದಲಾಯಿಸುವ ನಮ್ಮ ಕರ್ತನನ್ನು ನಮ್ಮ ಯೇಸು ಕ್ರಿಸ್ತನನ್ನು ನೋಡು. ನಮಗೆ ಕೆಲವು ಅನಿಸ್ತದೆ ಇದು ಆಗುವುದೇ ಇಲ್ಲ ಎಂಬುದಾಗಿ ನಾವು ಹಾಗೆ ಎನಿಸುವುದು ಬೇಡ. ಯಾಕಂದರೆ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರು ನಮ್ಮ ಸಂಗಡ ಇದ್ದಾರೆ. ಆಮೇಲೆ ಫರೋಹನ ಸೈನ್ಯವನ್ನು ಆತನು ನಾಶ ಮಾಡಿದ, ಕೆಂಪು ಸಮುದ್ರವನ್ನು ಆತನು ಭಾಗ ಮಾಡಿದ, ಅದ್ಭುತ ಕಾರ್ಯಗಳನ್ನು ಮಾಡಿದ. ಆತನಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ಬೈಬಲ್ ಎಂದರೆ ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟೋ ಎಂಬುದಾಗಿ ಖಂಡಿತವಾಗಿ ಅದು ಇಲ್ಲವೇ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಎಲ್ ಶದಾಯ್ ನಿನಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಎಂಬುದಾಗಿ ನಂಬಿಕೆಯಿಂದ ಆಡೋಣ. ನಿಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿ ಇದ್ರು ಆತನ ಅದನ್ನು ಬದಲಾಯಿಸುವ ದೇವರಾಗಿದೆ. ನಂಬಿಕೆಯಿಂದ ಈ ಹಾಡನ್ನು ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಕರಗಳನ್ನು ಸಂತೋಷಪೂರ್ವಕವಾಗಿ ಅಸಾಧ್ಯವಾದದ್ದು ಒಂದು ಎಲ್ಲ
ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನು ಬರೆದ ಸುವಾರ್ತೆ ಅದರಲ್ಲಿ 8ನೇ ಅಧ್ಯಾಯ ಅದರಲ್ಲಿ 22 ಮತ್ತು 23ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಾಖದಲ್ಲಿ ಓದಬಹುದು. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯ. ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಊರ ಹೊರಗೆ ಕರೆಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು ನಿನಗೇನಾದರೂ ಕಾಣುತ್ತದೆ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣಿಸುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಅಂದರು. ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ಎಷ್ಟು ಜನ ಕೇಳಿದ್ದೀರಿ, ಓದಿದ್ದೀರಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ ಅದು ನಮ್ಮೊಂದಿಗೆ ಮಾತನಾಡುವಂತದ್ದಾಗಿದೆ. ಸತ್ಯವೇದದಲ್ಲಿ ಪ್ರತಿಯೊಂದು ವಾಕ್ಯವು ಅದು ಯಾರೊಟ್ಟಿಗೆ ಮಾತನಾಡ್ತದೆ? ನಮ್ಮೊಟ್ಟಿಗೆ ಮಾತನಾಡ್ತದೆ. ಹಲ್ಲೆಲೂಯಾ. ಯಾಕೆ ಮಾತನಾಡ್ತದೆ ಅಂತ ನಾವು ಆ ವಾಕ್ಯದ ಪ್ರಕಾರ ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ತೀರ್ಮಾನ ಮಾಡ್ತೀರಿ, ದೇವರೇ ನೀನು ನನ್ನೊಂದಿಗೆ ಮಾತನಾಡೋದಕ್ಕೆ ಸ್ತೋತ್ರ, ಈ ವಾಕ್ಯದ ಪ್ರಕಾರ ನನ್ನ ನಡೆಸುವುದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಯಾಕಂದ್ರೆ ದೇವರ ವಾಕ್ಯ ಅದು ಸಜೀವವಾದದ್ದು, ಕಾರ್ಯಸಾಧಕವಾಗಿದೆ. ಹಲ್ಲೆಲೂಯಾ. ಇಲ್ಲಿ ನಾವು ಎಲ್ಲರಿಗೂ ಗೊತ್ತುಂಟು, ಅಲ್ಲಿ ವಾಕ್ಯ ಇರ್ತದೆ, ಯೇಸು ಕುರುಡನಿಗೆ
ಕಂಡುಕೊಟ್ಟದೆ ಅಂತ ಹೆಡ್ಡಿಗೆ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಹಲ್ಲೆಲೂಯಾ. ಯಾವುದಾದ್ರೂ ಉಂಟಾ? ಪ್ರೇಸ್ ದಿ ಲಾರ್ಡ್. ಇಲ್ಲಿ ಯಾರಾದ್ರೂ ರೋಗಿಗಳಾಗಿ ಬಂದಿದ್ರೆ ನಿಮಗೆ ದೇವರು ಸೌಖ್ಯ ಕೊಡ್ತಾರೆ ಅಂತ ನಂಬ್ತೀರಾ? ನಂಬಿದ್ರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ದೇವರು ಸೌಖ್ಯ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಅವನಿಗೆ ಹೆಸರು ಯೆಹೋವ ರಾಫ ಎಂಬುದಾಗಿ. ರಾಫ ಮಾತ್ರ ಸೌಖ್ಯ ಕೊಡುವವನಾಗಿದ್ದಾನೆ. ನಾನು ನಂಬ್ತೇನೆ ಸತ್ಯವೇದದ ದೇವರು ಸುಳ್ಳು ಮಾತನಾಡುವ ದೇವರಲ್ಲ, ಅವರು ಮಾತನಾಡುವುದು ಯಾವಾಗ ಸತ್ಯವಾಗಿದೆ. ಇಲ್ಲಿ ನೋಡಿ, ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೀಡಿಕೊಂಡರು ಅಂತ ಬೈಬಲ್ ಹೇಳ್ತದೆ. ಅಲ್ಲಿ ಬೆತ್ಸಾಯಿದ ಅಂತ ಹೇಳಿದ್ರೆ ಅದರ ಅರೇಬಿಕ್ ಮೀನಿಂಗ್ ಏನಾಗಿದೆ ಅಂತ ಹೇಳಿದ್ರೆ ಹೌಸ್ ಆಫ್ ಫಿಶಿಂಗ್, ಅಂದ್ರೆ ಮೀನು ಮಾರುವ ಒಂದು ಸ್ಥಳವಾಗಿದೆ. ಆಮೇಲೆ ನಾವು ನೋಡ್ತೇವೆ ಆ ಸ್ಥಳದಲ್ಲಿ ಯಾರು ಬಂದ? ಪೇತ್ರ ಬಂದ, ಅವನ ಅಣ್ಣ ಬಂದ ಅಂದ್ರೇಯ, ಇವರೆಲ್ಲ ಆ ಸ್ಥಳದವರು. ಯಾವ ಸ್ಥಳದವರು? ಬೆತ್ಸಾಯಿದ ಸ್ಥಳದವರು. ಈ ಬೆತ್ಸಾಯಿದ ಸ್ಥಳಕ್ಕೆ ಯೇಸು ಸ್ವಾಮಿ ಬರುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿಯ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದರಂತೆ. ಹಲ್ಲೆಲೂಯಾ. ಒಬ್ಬ ಕುರುಡನನ್ನು ಯಾರ ಬಳಿಗೆ ಕರ್ಕೊಂಡು ಬಂದರು? ಯೇಸುವಿನ ಬಳಿಗೆ ಕರೆದುಕೊಂಡು ಬಂದರು. ನಮಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಯಾಕೆ ಇವರು ಯೇಸುವಿನ ಈ ಕುರುಡನನ್ನು ಯಾರ ಬಳಿಗೆ ಕರ್ಕೊಂಡು ಬಂದದ್ದು? ಯೇಸುವಿನ ಬಳಿಗೆ. ಯಾಕೆ ಕರ್ಕೊಂಡು ಬಂದಿರಬಹುದು? ಅವನಿಗೆ ಕಣ್ಣು ಕಾಣಬೇಕೆಂಬುದಾಗಿ ಒಂದನೇದಾಗಿ. ಎರಡನೇದಾಗಿ ಅವರಿಗೆ ಕಾಳಜಿ ಇರ್ಬೋದು ಅವನ ಬಗ್ಗೆ. ಅವನ ಕಾಳಜಿ ಇದ್ದರಿಂದ ಅವನನ್ನು ಕಾಣಬೇಕು, ಅವನಿಗೆ ದೃಷ್ಟಿ ಬರಬೇಕು, ಅವನಿಗೊಂದು ಬಿಡುಗಡೆ ಆಗಬೇಕು ಎಂಬುದಾಗಿ ನೆನೆಸಿ ಅವರು ಏನ್ ಮಾಡ್ತಾರೆ? ಅವರನ್ನು ಆ ಬೆತ್ಸಾಯಿದ ಸ್ಥಳಕ್ಕೆ ಯಾರನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ನಾವು ಯೋಚಿಸುವುದಾದರೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಅವರಿಗೊಂದು ಆಸೆ ಆಗಿರ್ಬೋದು. ಈ ಇವನಿಗೆ ಏನಿಲ್ಲ, ಕಣ್ಣಿಲ್ಲ. ಯೇಸು ಈಗ ಮುಟ್ಟುವಾಗ ಅದ್ಭುತ ಮಾಡ್ತಾರೆ, ಅದನ್ನ ನಾವು ನೋಡ್ಬೇಕೆಂಬುದಾಗಿ ಆ ಒಂದು ಉದ್ದೇಶದಿಂದ ಸಹ ಯಾರನ್ನು ಕರ್ಕೊಂಡು ಬಂದಿರಬಹುದು. ಈ ವ್ಯಕ್ತಿಯನ್ನು ಆ ಬೆತ್ಸಾಯಿದಕ್ಕೆ ಜನರು ಕರ್ಕೊಂಡು ಬಂದಿರಬಹುದು. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ದೇವರ ಸನ್ನಿಧಾನಕ್ಕೆ ಯಾರಾದ್ರೂ ಬರುವುದಾದರೆ ದೇವರು ಹಾಗೆ ಕಳಿಸುವುದೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳ್ತಾನೆ, ಯಾಕಂತ ಹೇಳಿದ್ರೆ ನನ್ನ ಬಳಿಗೆ ಬರುವವರು ನಾನೇನ್ ಮಾಡುವುದಿಲ್ಲ, ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಇವತ್ತು ನೀವು ದೇವರ ಬಳಿಗೆ ಬಂದಿದ್ದೀರಿ, ವಾಕ್ಯ ಕೇಳಲಿಕ್ಕೆ ಬಂದಿದ್ದೀರಿ. ದೇವರು ಏನೋ ಒಂದು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಆತನ ಮಾಡುವವನಾಗಿಲ್ಲ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಯಾರು ಬರ್ತಾರೆ? ಅವರು ಬೆತ್ಸಾಯಿದಕ್ಕೆ ಅವರು ಕರೆದುಕೊಂಡು ಬಂದು ಅವರೊಟ್ಟಿಗೆ ಏನ್ ಹೇಳಿದ್ರು? ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರಂತೆ. ಅಲ್ಲಿ ಇವರನ್ನು ಮುಟ್ಟಬೇಕು, ಇವರನ್ನು ಟಚ್ ಮಾಡಬೇಕು, ಇವನಿಗೆ ನಿನ್ನ ಸ್ಪರ್ಶ ಬೇಕು. ಹಲ್ಲೆಲೂಯಾ. ಯಾರು ಹೇಳಿದ್ದು? ಅಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಯಾಕೆ? ಅವರಿಗೆಲ್ಲ ಗೊತ್ತುಂಟು. ಯೇಸು ಸ್ವಾಮಿ ಅನೇಕ ಪಟ್ಟಣಗಳಿಗೆ ಹೋದ. ಆಗ ಏನ್ ಮಾಡ್ತಿದ್ದ ಯೇಸು ಸ್ವಾಮಿ? ಅಲ್ಲಿ ಪಟ್ಟಣದಲ್ಲಿ ಏನ್ ಮಾಡ್ತಿದ್ದ? ಅದ್ಭುತಗಳನ್ನು ಮಾಡ್ತಿದ್ದ. ಪುಟ್ಟರು ನಡಿಲಿಕ್ಕೆ ಶುರು ಮಾಡಿದ್ರು, ಕಿವುಡರು ಕೇಳಲಿಕ್ಕೆ ಶುರು ಮಾಡಿದ್ರು, ಆಮೇಲೆ ಅನೇಕ ಅದ್ಭುತ ಕುರುಡರು ಕಾಣಿದ್ರು. ಇದೆಲ್ಲ ನಡೆದ್ರಿಂದ ಅವರಿಗೆ ಗೊತ್ತುಂಟು, ಯೇಸು ಮುಟ್ಟಿದ್ರೆ ಏನಾಗ್ತದೆ? ಅವರಿಗೆ ಕಂಡು ಬರ್ತದೆ. ಬಾರ್ತಮಾಯ ಆ ಕುರುಡಸು ನೋಡಿ, ಅವನು ದಾವೀದ ಕುಮಾರನೇ ಕರುಣಿಸಿ ಎಂಬುದಾಗಿ ಹೇಳುವಾಗ ಅವನ ಕೂಗನ್ನು ಕೇಳಿ ಅವನ ಕಣ್ಣು ಮುಟ್ಟುವಾಗ ಏನಾಯ್ತು? ಅವನಿಗೆ ಕಂಡು ಬಂತು. ಇದೆಲ್ಲ ಈ ಬೆತ್ಸಾಯಿದ ಜನರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಆ ಸ್ಥಳಕ್ಕೆ ಬರುವಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿ, ಆ ಕುರುಡನನ್ನು ಕರ್ಕೊಂಡು ಬಂದು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವನನ್ನು ಮುಟ್ಟಬೇಕು. ಹಲ್ಲೆಲೂಯಾ. ಯಾಕೆ ಮುಟ್ಟಬೇಕು? ಇವನಿಗೆ ಕಣ್ಣು ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಆಗ ಯೇಸು ಸ್ವಾಮಿ ಮಾಡಿದೆ ಅಂತ ಗೊತ್ತುಂಟಾ? 23ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಏನ್ ಹೇಳಿದ ಯೇಸು ಸ್ವಾಮಿ? ಆತನು ಕುರುಡನ ಕೈ ಹಿಡಿದುಕೊಂಡು ಏನಂತೆ? ಊರ ಹೊರಕ್ಕೆ ಕರ್ಕೊಂಡು ಹೋದನಂತೆ. ಎಲ್ಲಿ ಕರ್ಕೊಂಡು ಹೋದದ್ದು? ಊರ ಹೊರಗೆ ಕರ್ಕೊಂಡು ಹೋದ. ಯೇಸು ಸ್ವಾಮಿಗೆ ಬೆತ್ಸಾಯಿದದಲ್ಲಿ ಏನ್ ಮಾಡ್ಬೋದಿತ್ತು? ಅದ್ಭುತ ಮಾಡ್ಬೋದಿತ್ತು. ಆದ್ರೆ ಬೆತ್ಸಾಯಿದದಿಂದ ಏನ್ ಮಾಡ್ತಾನೆ? ಅವನ ಕೈ ಹಿಡ್ಕೊಂಡು ಎಲ್ಲಿ ಹೋದದ್ದು? ಊರ ಹೊರಗೆ ಕರ್ಕೊಂಡು ಹೋದಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಯೇಸು ಸ್ವಾಮಿ ಊರಿನಿಂದ ಹೊರಗೆ ಕರ್ಕೊಂಡು ಹೋದದ್ದು? ಯಾಕಂತ ಹೇಳಿದ್ರೆ ಅಲ್ಲಿ ನೀವು ನೋಡಿದ್ರೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ಯೇಸು ಆ ಒಂದು ಬೆತ್ಸಾಯಿದ ಜನರ ಬಗ್ಗೆ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಿದ್ದಾರೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಾಕ್ಯ. ಅಯ್ಯೋ ಕುರಜಿಯೇ, ಅಯ್ಯೋ ನೋಡಿ, ಅಲ್ಲಿ ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯವು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿತ್ತು.
ತೊಟ್ಟುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ಏನಾಗ್ತಿದ್ರಂತೆ, ತಿರುಗಿಕೊಳ್ತಿದ್ರಂತೆ. ಹಾಗಾದ್ರೆ ಈ ಬೆಸ್ಸಂತ ಜನರು ಏನಾಗಿದ್ದಾರೆ, ದೇವರ ಉಪಕಾರವನ್ನು ಸ್ಮರಿಸಿದವರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ರೆ ನಾವು ಯಾರ ಕಡೆಗೆ ತಿರುಗಬೇಕು? ದೇವರ ಕಡೆಗೆ ತಿರುಗಿ ಬಿಡಬೇಕು. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತ ಅದ್ಭುತ ನಡೀತದೆ, ಆದ್ರೆ ಯಾರ ಕಡೆಗೆ ಬರುವುದಿಲ್ಲ? ದೇವರ ಕಡೆಗೆ ಬರುವುದಿಲ್ಲ. ಹಲ್ಲೆಲೂಯಾ. ಮಾನಸಾಂತರ ಪಡುವುದಿಲ್ಲ. ನಾನು ಹೇಳ್ತೇನೆ, ಅದ್ಭುತ ಕಂಡ ಒಬ್ಬೊಬ್ಬ ವ್ಯಕ್ತಿ ಮಾನಸಾಂತರ ಪಡಬೇಕು. ಅವನ ಜೀವಿತವನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಬಿಡಬೇಕು. ಹಲ್ಲೆಲೂಯಾ. ಬೆಸ್ಸಾಯಿದ ಆ ಒಂದು ಸ್ಥಳದಲ್ಲಿ ವಿಷಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆ ತೂರ್ ಮತ್ತು ಸೀದೋನಲ್ಲಿ ಏನೋ ಅದ್ಭುತ ನಡೀತಿದ್ರೆ ಏನಾಗ್ತದೆ, ಅವ್ರು ತಿರುಗುತ್ತಿದ್ರಂತೆ, ಆದ್ರೆ ನೀವು ತಿರುಗಲಿಲ್ಲ ಅಂತ ಅರ್ಥ. ಬೆಸ್ಸಾಯಿದ ಜನರು ತಿರುಗಲಿಲ್ಲ. ತೂರು ಅದು ಪಾಪದ ಪಟ್ಟಣವಾಗಿದೆ. ಅಲ್ಲಿ ನಡೀತಿದ್ರೆ ಏನಾಗ್ತಿದ್ರು, ಚೇಂಜ್ ಆಗ್ತಿದ್ರು. ನಂತರ ಹೇಳ್ತಾರೆ, ಕೆಫೆರ್ನ ಪಟ್ಟಣದವರು ಹಾಗೆ ಅವರು ಸೋದೋ ಮತ್ತು ಗೋಮರ ಪಟ್ಟಣದಲ್ಲಿ ಹೀಗೆ ಆಗ್ತಿದೆ, ಅವರು ತಿರುಗುತ್ತಿದ್ರು, ಆದ್ರೆ ನೀವು ತಿರುಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಮೊದಲು ಮಾಡಬೇಕಾದದ್ದು ಏನು ಗೊತ್ತಿಲ್ಲ? ನಾವು ಫಸ್ಟ್ ದೇವರು ಅದ್ಭುತ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ, ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ನಾವು ಯಾವಾಗ ದೇವರ ಕಡೆಗೆ ತಿರುಗುತ್ತೇವೋ, ನಾವು ಯಾವಾಗ ದೇವರು ಮಾಡಿದ ಅದ್ಭುತವನ್ನೆನಿಸಿ ಕೃತಜ್ಞತೆಯಾಗಿ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೇವೋ, ಆಗಲೇ ದೇವರು ನಮ್ಮಲ್ಲಿ ಸಂತೋಷ ಪಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ರಿ, ಅದಕ್ಕೆ ಆತನ ಏನ್ ಮಾಡ್ತಾನೆ, ಕುರುಡನ ಕೈ ಹಿಡಿದುಕೊಂಡು ಊರ ಹೊರಕ್ಕೆ ಕರೆದುಕೊಂಡು ಹೋಗಿ ಅಂತ ಬೈಬಲ್ ಹೇಳ್ತಾ ಉಂಟು. ಇಲ್ಲಿ ಇನ್ನೊಂದು ಸಂಗತಿ ನೋಡ್ಬೇಕೇನಂತ ಹೇಳಿದ್ರೆ, ಈ ಕುರುಡನ ಕೈ ಯಾರಿದ್ದದ್ದು? ಯಾರು ಹಿಡಿದದ್ದು? ಯೇಸು ಸ್ವಾಮಿ. ಹೌದಾ, ಪ್ರೈಸ್ ದಿ ಲಾರ್ಡ್. ಎಲ್ಲಿಗೆ ಕರ್ಕೊಂಡು ಬಂದದವರು? ಮೆಸ್ಸಾಯಿಗೆ ಕರ್ಕೊಂಡು ಬರುವಾಗ ಅವ್ರು ಹೇಳ್ತಾರೆ ಮುಟ್ಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲಿ ಜನರು ಹೇಳ್ತಾರೆ ನೀನು ಮುಟ್ಬೇಕಂತ ಹೇಳುವಾಗ ಯೇಸು ಏನ್ ಮಾಡಲಿಲ್ಲ, ಅಲ್ಲಿ ಮುಟ್ಲಿಲ್ಲ. ಏನ್ ಮಾಡಿದ? ಕೈ ಹಿಡಿದುಕೊಂಡು ಎಲ್ಲಿಗೆ ಹೋದ? ಊರ ಹೊರಗೆ ಹೋಗ್ತಾ ಇದ್ದಾನೆ. ಇನ್ನೊಂದು ಸಂಗತಿ ಏನು ಗೊತ್ತಿಲ್ಲ, ಆ ಕುರುಡನಿಗೆ ಯೇಸುವಿನ ಮೇಲೆ ಏನಿತ್ತು? ನಂಬಿಕೆ ಇತ್ತು. ಹಲ್ಲೆಲೂಯಾ. ನಂಬಿಕೆ ಇಲ್ಲದಿದ್ರೆ ಏನ್ ಹೇಳ್ತಿದ್ದ? ಕೈ ಹಿಡಿದು ಕರ್ಕೊಂಡು ಹೋಗುವಾಗ ಏನ್ ಕೇಳ್ತಿದ್ದವ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರಿ? ಹೇಳಿದಿಲ್ಲ, ಎಲ್ಲಿಗೆ ಕರ್ಕೊಂಡು, ನನ್ನ ಕೈ ಬಿಡು ಅಂತ ಹೇಳ್ತಿದ್ದ. ಆದ್ರೆ ಅವನು ಗೊತ್ತುಂಟು, ದೇವರು ನನ್ನ ಕೈ ಹಿಡಿದರೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಎಷ್ಟು ಜನ ನಂಬ್ತೀರಿ? ಇವತ್ತು ದೇವರ ಕೈಗೆ ನಿನ್ನ ಕೈಯನ್ನು ಒಪ್ಪಿಸಿಕೊಡುವುದಾದ್ರೆ ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಕೆಲವರನ್ನು ದೇವರು ಹಲ್ಲೆಲೂಯಾ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯಾಕೆ ಗೊತ್ತುಂಟಾ? ನೀನು ಇರಬೇಕಾದ ಸ್ಥಳ ಎಲ್ಲಿ ಎಂಬುದಾಗಿ ಕರ್ತನಿಗೆ ಗೊತ್ತುಂಟು. ನೀನು ನಿಲ್ಲಬೇಕಾದ ಸ್ಥಳ ಯಾವುದು ಎಂದು ಕರ್ತನಿಗೆ ಗೊತ್ತುಂಟು. ನಾನು ಹೇಳ್ತೇನೆ, ನೀನು ಕರ್ತನಿಗೆ ವಿಧೇಯನಾದ್ರೆ ಸಾಕು, ನಿನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಈ ಒಂದು ಕುರುಡನಿಗೆ ಯೇಸುವಿನ ಬಗ್ಗೆ ಏನುಂಟು? ಸಂಪೂರ್ಣ ಭರವಸೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಂಪೂರ್ಣ ಭರವಸೆ ಇತ್ತು? ಹಲ್ಲೆಲೂಯಾ. ನಾನು ನಂಬ್ತೇನೆ, ಅವನು ಯೇಸು ಸ್ವಾಮಿಯಲ್ಲಿ ಕಂಪ್ಲೀಟ್ ಆಗಿ ಭರವಸೆ ಬಿಟ್ಟಿದ್ದ. ಹಲ್ಲೆಲೂಯಾ. ಊರ ಹೊರಗೆ ಕರ್ಕೊಂಡು ಹೋಗುವಾಗ ಸಹ ಒಂದು ಮಾತನಾಡಲಿಲ್ಲ, ಅವರಿಗೆ ನಂಬಿಕೆ ಇತ್ತು. ನೀವು ನೋಡಿ 2 ಕೊರಿಂಥ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ, ನಾವು ನೋಡುವವರಾಗಿ ನಡೆಯದೆ ನಾವು ಹೇಗೆ ನಡೀತೇವೆ? ನಂಬುವವರಾಗಿಯೇ ನಡೆಯುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವನಿಗೆ ಈಗ ಕಂಡು ಬರಲಿಲ್ಲ, ಅವನಾದ್ರೆ ನಂಬುವಿಕೆಯಿಂದ ನಡೆಯಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬಿಕೆಯಿಂದ ಯೇಸುವಿನೊಂದಿಗೆ ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ಇವತ್ತು ನಂಬಿಕೆಯಿಂದ ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ನಾನು ಹೇಗೆ ನಿನ್ನ ಮಾರ್ಗವನ್ನು ದೇವರು ಸರಳ ಮಾಡ್ತಾನೆ, ಅಲ್ಲಿ ನಿನ್ನ ಜೀವಿತದ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ಯಾಕಂತ ಹೇಳಿದ್ರೆ ನಾವು ಇಡಬೇಕಾದದ್ದು ಭರವಸೆ, ಅದು ನಮ್ಮ ದೇವರ ಮೇಲೆ, ನಮ್ಮ ರಕ್ಷಕನ ಮೇಲೆ, ನಮ್ಮ ವಿಮೋಚಕನ ಮೇಲೆ. ಯಾರೆಲ್ಲ ಭರವಸೆ ಬಿಡ್ತಾರೆ ಅವರ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ ನಂಬಿ ಅಲ್ಲ, ನೋಡದೆ ನಂಬುವುದು ಧನ್ಯನಂತ ಬೈಬಲ್ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀನು ನೋಡದೆ ಇವತ್ತು ಕೆಲವೊಂದು ಅದ್ಭುತಗಳನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನೀನು ನಂಬುವುದು ಯೇಸು ಕ್ರಿಸ್ತನನ್ನಾದ್ರಿಂದ ನಿನ್ನ ಜೀವಿತದ ಚರಿತ್ರೆಗಳನ್ನು ದೇವರು ಬದಲಾಯಿಸುತ್ತಾನೆ. ಅಲ್ಲಿ ಮೊದಲನೇದಾಗಿ ಅವನು ಸಂಪೂರ್ಣವಾಗಿ ಏನ್ ಮಾಡಿದ? ಯೇಸುವಿನ ಮೇಲೆ ಕುರುಡನಿಗೆ ಭರವಸೆ ಬಿಟ್ಟು. ಎರಡನೇದಾಗಿ ಯೇಸು ಏನ್ ಮಾಡಿದ? ಅವನ ಬಗ್ಗೆ ಕಾಳಜಿ ವಹಿಸ್ತಿದ್ದಾನೆ. ಹಲ್ಲೆಲೂಯಾ. ಕಾಳಜಿ ವಹಿಸ್ತಿದ್ದಾನೆ. ಏನ್ ಕಾಳಜಿ ವಹಿಸ್ತಾನೆ ಅಂತ ಹೇಳಿದ್ರೆ, ಅವನ ಯಾವುದನ್ನು ಇಟ್ಕೊಂಡು ಅವನ ಕೈಗಳನ್ನು ಹಿಡಿದ. ಯಾಕೆ ಕೈಗಳನ್ನು ಹಿಡಿದ? ಅವನಿಗೆ ಕಣ್ಣು ಕಾಣುವುದಿಲ್ಲ, ಅವನಿಗೆ ಯಾವ ಮಾರ್ಗ ಏನಾಗುವುದಿಲ್ಲ, ಕಾಣುವುದಿಲ್ಲ.
ಅವನಿಗೆ ಯಾವ ಮಾರ್ಗದಲ್ಲಿ ಒಂದು ಎಡವಿ ಬೀಳ್ತಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅವನ ಕೈ ಹಿಡಿದು ಏನ್ ಮಾಡ್ತಾನೆ, ಊರ ಹೊರಗೆ ಅವನು ಕರ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ಹೇಳ್ತೀನಿ, ದೇವರೇ ನಿನ್ನ ಕರ ನನ್ನನ್ನು ಹಿಡಿದ್ರೆ ಸಾಕು. ಹಲ್ಲೆಲೂಯಾ, ದೇವರ ಕರ ಅದ್ಭುತಗಳನ್ನು ಮಾಡುತ್ತಾರೆ. ದೇವರ ಕರ ಅಸಾಧ್ಯವಾದ ಸಂಗತಿ ಸಾಧ್ಯ ಮಾಡುತ್ತಾರೆ. ನೀವು ನೋಡಿ, ಅದೇ ವಾಕ್ಯದಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ ನೀವು 14ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ, ಅಲ್ಲಿ ಸಹ ಒಂದು ಸಂಗತಿ, ಶಿಷ್ಯರಿಗೆ ದೇವರು ಕಣ್ಣುಗಳನ್ನು ತೆರೆಸ್ತಾನೆ, ಆತ್ಮಿಕ ಕಣ್ಣುಗಳನ್ನು ತೆರೆಸ್ತಾನೆ. ಏನು ಓದಿ ನೋಡ್ರಿ ಬೇಗ. ಆದರೆ ಶಿಷ್ಯರು ಏನಂತೆ, ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತಾರೆ. ಯಾವ ಯೇಸು ಸ್ವಾಮಿ ಅಲ್ಲಿ ಸೇವೆಗೆ ಹೋಗುವುದಾದ್ರೆ ಏನ್ ಮಾಡ್ತಿದ್ರು ಅವರು? ಯಾವುದನ್ನು ಮರೆಯಲಿಲ್ಲ, ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆಯಲಿಲ್ಲ. ಯಾಕೆ? ಅಸೂಯೆ ಆಗ್ತದೆ, ಅದಕ್ಕೆ ಊಟಕ್ಕೆ ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು, ಆ ದಿವಸ ಒಂದು ದಿವಸ ಏನ್ ಮಾಡಿದ್ರು, ಅವರು ಮರೆತು ಬಿಟ್ಟರಂತೆ. ಹೇಗೆ ಹಾಗೆ ಏನಂತೆ, ಅವರಿಗೆ ದೋಣಿಯಲ್ಲಿ ಅವರಿಗೆ ಒಂದು ರೊಟ್ಟಿ ಮಾತ್ರ, ಒಂದು ರೊಟ್ಟಿಯನ್ನು ಯಾರಿಗೆ ಕೊಡು, ಪ್ರೆಸರ್ ಕೊಡು. ಅವ್ರು ಹೇಳ್ತಾರೆ ಒಂದು ರೊಟ್ಟಿ ಮಾತ್ರ ಇತ್ತು, ಮತ್ತೆ ಬೇರೆ ಇರಲಿಲ್ಲ. ನೋಡಿ, ಯೇಸು ಅವರಿಗೆ ಎಚ್ಚರಿಕೆ. ನೋಡಿ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಇಲ್ಲಿ ನೋಡಿ, ಯೇಸು ಸ್ವಾಮಿ ಹೇಳುವುದು ಬೇರೆ, ಅವರು ಮಾತನಾಡುವುದು ಬೇರೆ. ಹಲ್ಲೆಲೂಯಾ. ನಾವು ಯಾರನ್ನು ತಿಳಿದುಕೊಳ್ಬೇಕು ಮೊದಲು? ನಮ್ಮ ದೇವರನ್ನು ತಿಳಿದುಕೊಳ್ಬೇಕು. ಎಷ್ಟು ಜನ ದೇವರನ್ನು ತಿಳಿದುಕೊಂಡಿದ್ದೇನೆ? ಹಲ್ಲೆಲೂಯಾ. ನೀವು ತಿಳಿದುಕೊಂಡಿದ್ರೆ ನಾನು ಹೇಳ್ತೇನೆ, ನಿಮಗೆ ಸಂಶಯ ಬರುವುದಿಲ್ಲ, ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಸಂಶಯ ಇಲ್ಲ, ಆದ್ರೆ ಶಿಷ್ಯರಿಗೆ ಸಂಶಯ. ಯೇಸು ಸ್ವಾಮಿ ಹೇಳ್ತಾನೆ, ಏನಂತ ಹೇಳಿದೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ, ಅವರ ಬೋಧನೆಯ ವಿಷಯದಲ್ಲಿ ಅಂತ ಅದರ ಅರ್ಥ. ಅವರ ಟೀಚಿಂಗ್ ವಿಷಯದಲ್ಲಿ ಎಚ್ಚರವಾಗಿದೆ. ಇವತ್ತು ನಾವು ಅನೇಕ ಟೀಚಿಂಗ್ ಅನ್ನು ಕೇಳ್ತೇವೆ. ಅನೇಕರು ಏನಾಗ್ತಾರೆ, ಅದರಲ್ಲಿ ಮರುಳಾಗ್ತಾರೆ, ಬಿದ್ದು ಹೋಗ್ತಾರೆ. ಆದ್ರೆ ನಾನು ಬಿದ್ದು ಹೋಗ್ಬಾರ್ದಂತ ದೇವರು ಎಚ್ಚರಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಕೆಲವು ವ್ಯಕ್ತಿಗಳಿಂದ ನಮ್ಮನ್ನು ಬೇರ್ಪಡಿಸುವವನಾಗಿದ್ದಾನೆ. ನೋಡಿ, ಅಲ್ಲಿ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಅವನು ಆ ವಿಷಯ ಇರುವಾಗ ಇವರೇನು ಹೇಳ್ತಾರೆ, ಶಿಷ್ಯರು ಏನ್ ಹೇಳ್ತಾರೆ, ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮ ತಮ್ಮನಿಗೆ ಮಾತನಾಡಿಕೊಳ್ಳುತ್ತಿದ್ದರು. ಮತ್ತೆ ಇನ್ನು ಗ್ರಹಿಸಲಿಲ್ಲವೋ, ತಿಳುವಳಿಕೆ ಬರಲಿಲ್ಲವೋ, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ, ಕಣ್ಣಿದ್ದು ಕಾಣುವುದಿಲ್ಲವೋ, ಕಿವಿಯಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ? ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರೇನೇನಿದ್ರು, 12 ಪುಟ್ಟಿ ಎಂಬುದಾಗಿ ಹೇಳಿದ್ರು. ಅಂದ್ರೆ ಇವರ ಕಣ್ಣುಗಳೇನಾಗಲಿಲ್ಲ, ಆತ್ಮಿಕ ಕಣ್ಣುಗಳೇನಾಗಲಿಲ್ಲ, ಇರಲಿಲ್ಲ. ಇವತ್ತು ಫಸ್ಟ್ ಹೇಳ್ಬೇಕಾ, ನಿನ್ನ ಆತ್ಮಿಕ ಕಣ್ಣುಗಳು ತೆರೆದರೆ ನೀನು ಕ್ರಿಸ್ತನನ್ನು ಅಂಟಿಕೊಂಡು ನಡೆಯುತ್ತೀಯ. ಅಲ್ಲಿ ಆತ್ಮಿಕ ಕಣ್ಣು ತೆರೆದ್ರೆ ಮಾತ್ರ ಕ್ರಿಸ್ತನ ಕೈಗೆ ನಿನ್ನ ಕೈಯನ್ನು ಕೊಡುತ್ತೀ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವ್ರು ಹೇಳ್ತಾರೆ ಒಂದು ರೊಟ್ಟಿ ಮಾತ್ರ. ಆಗ ಯೇಸು ಸ್ವಾಮಿ ಉದಾಹರಣೆ ಇರ್ತಾರೆ, ಅದು 5 ರೊಟ್ಟಿ 2 ಮೀನನ್ನು ನಾನು ಎಷ್ಟು ಗಂಡಸರಿಗೆ ಕೊಟ್ಟೆ? 5,000 ಗಂಡಸರಿಗೆ ಕೊಟ್ಟೆ. ನೀವು ಯಾಕೆ ಚಿಂತೆ ಮಾಡ್ತೀರಿ? ನೀವು ನನ್ನನ್ನು ನಂಬಬೇಕಷ್ಟೇ. ಅಲ್ಲಿ ಇವತ್ತು ಯೇಸು ಸ್ವಾಮಿ ನಿಮ್ಮೊಂದಿಗೆ ಮಾತನಾಡ್ತಾನೆ. ನಿಮ್ಮ ಯಾವುದೇ ಪರಿಸ್ಥಿತಿ ಇದ್ರೂ ಸಹ ದೇವರು ನಂಬ್ರಿ, ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ದೇವರು ದೊಡ್ಡ ಕಾರ್ಯವು ನಿಮ್ಮ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅವನಿಗೆ ಯಾರ ಬಗ್ಗೆ ಕಾಳಜಿ, ಆ ಕುರುಡನ ಬಗ್ಗೆ ಕಾಳಜಿ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಕೈ ಹಿಡಿದುಕೊಂಡು ಏನ್ ಮಾಡ್ತಾನೆ, ಅವನು ಊರ ಹೊರಗೆ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಎಷ್ಟು ಕಾಳಜಿ ಯೇಸು ಸ್ವಾಮಿಗೆ ನಮ್ಮ ಬಗ್ಗೆ. ನೀವು ನೋಡಿ, ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಹಾಗಾದ್ರೆ ದೇವರಿಗೆ ನಮ್ಮ ಬಲಹೀನತೆ ಗೊತ್ತುಂಟು. ಎಷ್ಟು ಹೇಳ್ತೇನೆ, ನನ್ನ ಬಲಹೀನತೆ ದೇವರಿಗೆ ಗೊತ್ತುಂಟು. ಅಲ್ಲಿ ಬಲಹೀನ ಏನ್ ಮಾಡ್ಬೇಕು? ದೇವರ ಬಲವನ್ನು ಹೊಂದಿಕ್ಕೆ ಆಸೆ ಪಡ್ಬೇಕು. ಹಲ್ಲೆಲೂಯಾ. ಈಗ ಯಾರಿಗೆ ಡಿಪೆಂಡ್ ಆದ ಈ ಕುರುಡ? ಯೇಸು ಸ್ವಾಮಿಗೆ ಡಿಪೆಂಡ್ ಆದ. ಇವತ್ತು ನಾವೆಲ್ಲ ಯಾರಿಗೆ ಡಿಪೆಂಡ್ ಆಗ್ಬೇಕು? ದೇವರಿಗೆ ಡಿಪೆಂಡ್ ಆಗ್ಬೇಕು. ಅಲ್ಲಿ ನೋಡಿ, ನಮ್ಮ ಬಲಹೀನತೆಯನ್ನು ನೋಡಿ, ಅನುತಾಪವಿಲ್ಲದವನಲ್ಲ, ಆತನು
ಹಾಗೆ ಶೋಧನೆಗೆ ಗುರಿಯಾದರು, ಪಾಪ ಮಾತ್ರ ಮಾಡಲಿಲ್ಲ. ಏನಂತೆ ಪಾಪ ಮಾತ್ರ ಮಾಡಲಿಲ್ಲ. ನೋಡಿ, ಅವನು ಎಲ್ಲದಕ್ಕೆ ಗುರಿಯಾದ ಯೇಸು ಸ್ವಾಮಿ, ಶೋಧನೆಗೆ ಒಳಗಾದ, ಆದ್ರೆ ಪಾಪ ಮಾತ್ರ ಮಾಡಲಿಲ್ಲ. ಇವತ್ತು ನಾವು ಸಹ ಪಾಪ ಮಾಡದ ಹಾಗೆ ದೇವರು ಏನ್ ಮಾಡ್ತಾನೆ ಗೊತ್ತುಂಟ? ನಮ್ಮನ್ನು ಹೊರಗೆ ತರ್ತಾ ಇದ್ದಾನೆ, ಲೋಕದಿಂದ ಹೊರಗೆ ತರ್ತಾ ಇದ್ದಾನೆ, ಅನ್ಯ ಜನರಿಂದ ನಮ್ಮನ್ನು ಹೊರಗೆ ತರ್ತಾ ಇದ್ದಾನೆ, ನಂಬಿಕೆ ಇಲ್ಲದವರೊಂದಿಗೆ ನಮ್ಮನ್ನು ಹೊರಗೆ ತರ್ತಾ ಇದ್ದಾನೆ. ಯಾಕಂದ್ರೆ ದೇವರಿಗೆ ಆಸೆ ಏನಂತ ಹೇಳಿದ್ರೆ ನೀನು ಪ್ರತ್ಯೇಕಿಸಲ್ಪಟ್ಟು ಜೀವಿಸಲ್ಪಡಬೇಕು. ಅಲ್ಲೆಲೂಯ. ನಾವು ಯಾರಾಗಿದ್ದೇವೆ? ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಅಲ್ಲೆಲೂಯ. ಅಲ್ಲಿಯ ಜನರು ಏನಾಗಿದ್ದಾರೆ? ಪಾಪದಿಂದ ತುಂಬಿದ ಜನರಾಗಿದ್ದಾರೆ. ಅವರಿಂದ ಏನ್ ಮಾಡ್ತಾನೆ ಇವನು? ಹೊರಗೆ ಕರ್ಕೊಂಡು ಬರ್ತಾ ಇದ್ದಾನೆ, ಹೊರಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯ. ಯಾಕೆ ಗೊತ್ತುಂಟ? ಒಂದು ಅದ್ಭುತ ಅವನ ಜೀವಿತದಲ್ಲಿ ಮಾಡ್ಲಿಕ್ಕೋಸ್ಕರ, ಅವನ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕೋಸ್ಕರ ಏನ್ ಮಾಡ್ತಾನಂತೆ? ಹೊರಗೆ ತರ್ತಾ ಇದ್ದಾನೆ. ನಂತರ ವಾಕ್ಯ ಹೇಳ್ತದೆ ನೋಡಿ, ಊರ ಹೊರಗೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ನಾವು ಯಾವಾಗಲೂ ನಾವು ನಂಬಬೇಕಾದದ್ದು ಯಾರನ್ನು? ದೇವರನ್ನಾಗಿದೆ. ಹಲ್ಲೆಲೂಯ. ನೀವು ನೋಡಿ 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ ನೋಡುವುದಾದ್ರೆ, ನಾವು ಯಾಕೆ ಹೊರಗೆ ಬರ್ಬೇಕಂತ ಹೇಳಿದ್ರೆ, ದೇವರು ಹೊರಗೆ ಬರುವಾಗಲೇ ನಮ್ಮನ್ನು ದೇವರು ಸೇರಿಸಿಕೊಳ್ತಾರೆ. ಹಲ್ಲೆಲೂಯ. ನಾವು ಹೊರಗೆ ಬರದಿದ್ರೆ ದೇವರು ನಮ್ಮನ್ನು ಸೇರಿಸಿ ಕೊಡುವುದಿಲ್ಲ. ಹಲ್ಲೆಲೂಯ. ನಾವು ಲೋಕದವರಲ್ಲ, ಲೋಕದೊಂದಿಗೆ ಏನಾಗಬಾರ್ದು? ನಾವು ಬಿಚ್ಚೋಳು ಆಗಬಾರ್ದು. ಅಲ್ಲಿ ಲೋಕದಿಂದ ನಾವು ಹೊರಗೆ ಕರೆಯಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು. ಅಲ್ಲಿ ಏನ್ ಹೇಳ್ತಾರೆ? ಹೋಗಿ ನೋಡಿ ಬೇಗ ನೋಡಿ, ಅಲ್ಲಿ ಬೈಬಲ್ ಅನ್ಯ ಜನರ ಮಧ್ಯದಿಂದ ಹೊರಗೆ ಬಂದು ಏನ್ ಮಾಡ್ಬೇಕಂತೆ? ಪ್ರತ್ಯೇಕಿಸವಾಗಬೇಕಂತೆ. ಈ ವ್ಯಕ್ತಿಯನ್ನು ಏನ್ ಮಾಡ್ತಿದ್ದಾರೆ? ಯೇಸು ಸ್ವಾಮಿ ಈಗ ಪ್ರತ್ಯೇಕಿಸಲ್ಪಡ್ತಾರೆ. ಇಲ್ಲಿ ಎಷ್ಟು ಜನರು ಪ್ರತ್ಯೇಕಿಸಿದ್ದಾರೆ? ದೇವರಿಗೆ ಸ್ತೋತ್ರ ಹೇಳ್ತಾರೆ. ಹಲ್ಲೆಲೂಯ. ನಿಮ್ಮನ್ನು ದೇವರು ಪ್ರತ್ಯೇಕಿಸಿದ ಯಾಕೆ ಗೊತ್ತುಂಟ? ಒಂದು ಉದ್ದೇಶದ ಮೇರೆಗೆ. ಅಲ್ಲಿ ಉದ್ದೇಶದ ಮೇರೆಗೆ ಈ ವ್ಯಕ್ತಿಯನ್ನು ಸಹ ಪ್ರತ್ಯೇಕಿಸಿದ ಯಾಕೆ? ಅದ್ಭುತ ಮಾಡಲಿಕ್ಕೆ, ಅವನನ್ನು ದೇವರ ನಾಮದ ಮಹಿಮೆಗೋಸ್ಕರ ಉಪಯೋಗ ಮಾಡಲಿಕ್ಕೆ. ನಾನು ಹೇಳ್ತೇನೆ, ಸತ್ಯವೇದದಲ್ಲಿ ಒಂದೇ ವಿಷಯ ಬರೆದಿದೆ ಅಂತ ಹೇಳಿದರೆ, ನೀನು ಪ್ರತ್ಯೇಕಿಸಲ್ಪಟ್ಟವರಿಗೆ ಎಂದಾಗಿ. ಅಲ್ಲೆಲೂಯ. ನಾವು ದೇವರಿಗೋಸ್ಕರ ಪ್ರತಿಷ್ಠಿತರಾಗಿದ್ದೇವೆ. ಅಲ್ಲೆಲೂಯ. ನಾವು ದೇವರ ಯಾಜಕರಾಗಿದ್ದೇವೆ, ಆತನ ಜನಾಂಗವಾಗಿದ್ದೇವೆ. ಅಲ್ಲೆಲೂಯ. ಲೋಕ ಮಾಡುವುದನ್ನು ನಾವು ಮಾಡಬಾರದು, ಲೋಕದಿಂದ ನಾವು ಬೇರ್ಪಟ್ಟವರಾಗಿದ್ದೇವೆ. ಅಲ್ಲಿ ಅದಕ್ಕೆ ವಾಕ್ಯ ಏನಿರ್ತದೆ? ಅನ್ಯ ಜನರಿಂದ ನಿಮ್ಮನ್ನು ನಾನು ಪ್ರತ್ಯೇಕಿಸಿರಿ. ಮತ್ತೆ ಏನಂತೆ? ಅಶುದ್ಧವಾದದನ್ನು ಯಾವುದು ಮುಟ್ಟಬೇಡಿ ಅಂತೆ. ಅಲ್ಲಿ ನಾನು ಹೇಳ್ತೇನೆ, ಅದ್ಭುತ ನಡಿಬೇಕಾ? ನೀವು ಅಶುದ್ಧವಾದದನ್ನು ಮುಟ್ಟಬೇಕು. ಹಲ್ಲೆಲೂಯ. ನಾನು ಹೇಳಿಕೆ ಯವನಸ್ಥ ಮಕ್ಕಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ, ನಿಮ್ಮ ಜೀವಿತದಲ್ಲಿ ಅದ್ಭುತ ದೇವರು ಮಾಡುತ್ತಾನೆ. ಕಳೆದ ವಾರ ನಾನು ಯೆಹೋಶುವನ ಪುಸ್ತಕದಲ್ಲಿ ಮಾತನಾಡುವ ಹೇಳಿದೆ, ಇವತ್ತು ನೀವು ಶುದ್ಧ ಮಾಡ್ರಿ, ನಾಳೆ ಅದ್ಭುತ ನಡೆಯುತ್ತದೆ. ಅಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡುವುದು ಒಂದೇ ಏನಂತ ಹೇಳಿದ್ರೆ, ನಾವು ಶುದ್ಧರಾಗಬೇಕಂತ ದೇವರ ಆಸೆ. ಅಲ್ಲೆಲೂಯ. ಅಲ್ಲಿ ಒಂದು ಪಾಪದಿಂದ ಹೊಲಸಿಂದ ಕೂಡಿದ ಆ ಬೆಸ್ಸಾಯಿತದಿಂದ ಯೇಸು ಸ್ವಾಮಿ ಎಷ್ಟು ಕಾಳಜಿ ಅವನ ಬಗ್ಗೆ, ಎಷ್ಟು ಪ್ರೀತಿ, ಅವನು ಕೈ ಹಿಡ್ಕೊಂಡು ಏನ್ ಮಾಡ್ತಾನೆ? ಹೊರಗೆ ತರ್ತಾ ಇದ್ದಾನೆ. ಅಲ್ಲಿ ಅಲ್ಲಿ ಬೈಬಲ್ ಅಶುದ್ಧವಾದ ಮುಟ್ಟಬೇಡ್ರಿ. ನಂತರ ವಾಕ್ಯವತಿ ಇದಲ್ಲದೆ ಏನಂತೆ? ನಾನು ನಿಮ್ಮನ್ನು ಯಾವಾಗ ಸೇರಿಸ್ತಾರೆ ದೇವರು? ಯಾವಾಗ ಸೇರಿಸ್ತಾರೆ ದೇವರು? ಶುದ್ಧರಾಗುವ. ಮತ್ತೆ ಏನ್ ಮಾಡ್ಬೇಕ? ಹೊರಗೆ ಬಂದಾಗ, ಅಲ್ಲಿ ಹೊರಗೆ ಬಂದಾಗ ದೇವ ಸ್ವಾಮಿ ಏನ್ ಮಾಡ್ತಾನೆ? ಸೇರಿಸಿಕೊಳ್ತಾನೆ. ಅಲ್ಲಿ ನಾವು ಪಾಪದಿಂದ ಹೊರಗೆ ಬಂದಾಗ ದೇವರು ಸೇರಿಸಿಕೊಳ್ತಾನೆ. ನಮ್ಮ ಜೀವಿತದಲ್ಲಿ ಕತ್ತಲೆ ಬಿಟ್ಟು ನಾವು ಬೆಳಕಿಗೆ ಬರುವಾಗ ದೇವರು ಸೇರಿಸಿಕೊಳ್ಳುವವನಾಗಿದ್ದಾನೆ. ಬರುವ ಮನಸ್ಸು ಬೇಕಷ್ಟೇ. ನಾನು ಹೇಳ್ತೇನೆ, ಯಾರೆಲ್ಲ ಬರ್ತಾರೆ ಅವರಿಗೆ ತನ್ನ ರಾಜ್ಯದವರಿಗೆ ಸೇರಿಸಿಕೊಳ್ತಾ ಇದ್ದಾನೆ. ನಂತರ ಅಲ್ಲಿ ಬೈಬಲ್ ಏನ್ ಹೇಳ್ತದೆ ನೋಡಿ, ಸೇರಿಸಿಕೊಂಡು ನಾನು ನಿಮಗೆ ಏನಾಗ್ತೇನೆ? ತಂದೆ ಆಗ್ತೇನೆ, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಯಾಕೆ ಅವರನ್ನು ಹೊರಗೆ ಕರ್ಕೊಂಡು ಬಂದದ್ದು? ಮಗ ಮತ್ತು ಮಗಳಾಗಿ ಮಾಡಲಿಕ್ಕೆ. ಇವತ್ತು ಎಷ್ಟು ಜನ ಯೇಸುವಿನ ಮಕ್ಕಳಾಗಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಮಕ್ಕಳಾದ್ರೆ ನೀವು ಬಾಧ್ಯಸ್ಥರಾಗಿದ್ದೀರಿ, ಎಲ್ಲ ಆಶೀರ್ವಾದಕ್ಕೆ ನೀವು ಬಾಧ್ಯಸ್ಥರಾಗಿದ್ದೀರಿ. ಹೌದು, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಮಕ್ಕಳಿಗೆ ಕೊಡುವ ರೊಟ್ಟಿ ಯೇಸು ಸ್ವಾಮಿ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ನಾನು ಹೇಳ್ತೇನೆ, ಇವತ್ತು ನಾನು ನಂಬ್ತೇನೆ, ನಿಮ್ಮನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ? ಅವನನ್ನು ಏನ್ ಮಾಡ್ತಾನೆ? ಹೊರಕ್ಕೆ ಕರೆದುಕೊಂಡು ಹೋಗಿ, ನಂತರ ಏನಾಯ್ತೆ? ಅವನ ಕಣ್ಣುಗಳಲ್ಲಿ ಉಗುಳಿ ಅಂತ ಬೈಬಲ್ ಇರ್ತದೆ. ಏನು? ಅವನ ಕಣ್ಣುಗಳಿಗೆ ಉಗುಳಿ ಅಂತ. ಅಲ್ಲಿ ಇದೊಂದು ಆಶ್ಚರ್ಯ ಇಲ್ಲ. ಯೇಸು ಸ್ವಾಮಿ ಯಾಕೆ ಅವನ ಕಣ್ಣುಗಳಿಗೆ ಉಗುಳಿದ?
ಅಲ್ಲೆಲ್ಲೂಯ್ಯ. ಯಾರಾದ್ರೂ ಯೋಚಿಸಿದ್ರ? ಅಲ್ಲೆಲ್ಲೂಯ್ಯ. ಯಾಕೆ ಯೇಸು ಸ್ವಾಮಿ ಮುಗುಳಿದ್ರು? ಆಮೇಲೆ ಅಲ್ಲೆಲ್ಲೂಯ್ಯ. ಇದೊಂದು ಮರ್ಮ ಆಗಿದೆ. ನಾನು ಸಹ ಹಾಗೆ ಚಿಂತೆ ಮಾಡ್ತಾ ಇದ್ದೆ, ಯಾಕಪ್ಪ ದೇವರು ಹೊಗಳಿದ್ದಾರೆ? ಅಶುದ್ಧತೆಯನ್ನು ತೆಗೆಯಲಿಕ್ಕೆ. ಅದು ಹೊರಗೆ ಹಾಕಲಿಕ್ಕೆ. ಪ್ರಿಸರ್ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ನನಗೆ ಕೊಟ್ಟ ಪ್ರಕಟಣೆ ನಾನು ಎನಿಸ್ತೇನೆ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಯಾಕೆ ಗೊತ್ತು ನಾವು ಉಗಳಿದ್ದು ಗೊತ್ತಿಲ್ಲ? ಇವಾಗ ಬೆಸ್ಸಾಯಿತದಲ್ಲಿ ಇದ್ದಲ್ಲ, ಹೌದಲ್ಲ? ಬೆಸ್ಸಾಯಿದಲ್ಲಿ ಇರುವಾಗ ಅವ್ರು ಹೇಗೆ ಗೊತ್ತಿಲ್ಲ? ಇವರು ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ. ಇವರು ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ. ಇವತ್ತು ಅನೇಕರು ಹಾಗೆ ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ. ಬೇರೆ ಕಡೆ ಹೋಗುವಾಗ ಅಲ್ಲಿ ಆ ರೀತಿ ಇರ್ತಾರೆ. ಸಂಡೆ ಚರ್ಚಿಗೆ ಬರುವಾಗ ಹಲ್ಲೆಲೂಯಾ ಹೇಳ್ತಾ ಇದ್ದಾರೆ, ಆಮೇಲೆ ಪ್ರೀಸ್ ದಿ ಲಾರ್ಡ್ ಹೇಳ್ತಾರೆ. ಅಂದ್ರೆ ನಮ್ಮ ಸ್ವಭಾವಗಳು ಏನಾಗಿದೆ? ವ್ಯತ್ಯಾಸವಾಗಿದೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಇವನು ಹೊರಗೆ ಕರ್ಕೊಂಡು ಬಂದದ್ದು ಯಾಕೆ? ಇವನೆಲ್ಲ ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ. ಇವನನ್ನ ಏನ್ ಮಾಡ್ಬೇಕೀಗ? ಬೆಚ್ಚಗೆ ಮಾಡ್ಬೇಕು. ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ ಅಂದ್ರೆ ದೇವರು ಏನ್ ಮಾಡ್ತಾನೆ? ಅವರ ಮೇಲೆ ಕಾಡ್ತಾರಂತೆ, ಉಗಿತಾರಂತೆ, ಸ್ಪಿಟ್ ಮಾಡ್ತಾರಂತೆ. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಾನು ನೆನೆಸ್ತೇನೆ ಏನಂತ ಹೇಳಿದ್ರೆ, ಅವನ ಜೀವಿತದಲ್ಲಿ ಏನ್ ಮಾಡಿದ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತಾರೆ ಕಾರತಾನೆ ಅಂತ ಹೇಳುವ, ನಿನ್ನ ಕಾರದಾಗೆ ಮಾಡ್ಬೇಕಾದ್ರೆ ನೀನು ನನ್ನ ಕೈ ಇಟ್ಕೊಂಡು ನಾನು ಹೇಳಿದಾಗೆ ನೀನು ಬರುವುದಾದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಾನು ಮಾಡ್ತೇನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದೆ. ಇವತ್ತು ದೇವರ ಮಕ್ಕಳೇ ನಾವು ಬೆಚ್ಚಗೆ ಆಗಿರ್ಬೇಕು. ಹಲ್ಲೆಲೂಯಾ. ಬೆಚ್ಚಗೆ ಅಲ್ಲ, ತಣ್ಣಗೆ, ಎರಡು ಆಪ್ಷನ್ ದೇವರು ಕೊಡ್ಲೇ ಇಲ್ಲ. ನಮಗೆ ಒಂದೇ ಆಪ್ಷನ್. ಎಷ್ಟು ಹೇಳ್ತೇನೆ? ನನಗೆ ಒಂದೇ ಆಪ್ಷನ್. ಅಲ್ಲಿ ನನಗೆ ಒಂದೇ ಮಾರ್ಗ. ಎರಡು ಮಾರ್ಗ ಉಂಟಾ? ಇಲ್ಲ, ಒಂದೇ ಮಾರ್ಗ. ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ. ದೇವರ ವಾಕ್ಯ ಅದು ಸತ್ಯವಾದದ್ದು, ಸತ್ಯವಾಗಿ ನಡೆಯಬೇಕು ನಾವು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನ ಏನ್ ಮಾಡ್ತಾನೆ? ಮುಗುಳಿ, ಅವನ ಕಣ್ಣುಗಳಲ್ಲಿ ಮುಗುಳಿ, ಅವನ ಮೇಲೆ ಕೈ ಇಟ್ಟು, ಈಗ ಕೈ ಇಡ್ತಾನೆ, ಅಲ್ಲಿ ಕೈ ಇಡ್ಲಿಲ್ಲ, ಹೊರಗೆ ತಂದು ಕೈ ಇಡ್ತಾನೆ. ಏನ್ ಹೇಳ್ತಾನೆ? ನಿನಗೇನಾದರೂ ಕಾಣುತ್ತದೆ ಎಂದು ಅವನನ್ನು ಹೇಳಿದನು ಎಂಬುದಾಗಿ ವಾಕ್ಯ ಹೇಳ್ತಾನೆ. ಅಲ್ಲೇನು ಹಾಗೇನು ಹೇಳ್ತಾರೆ ಅವರು ತಲೆ ಎತ್ತಿ ನೋಡಿ ನನಗೆ ಜನರು ಕಾಣಿಸುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಎಂದು ಅಂದರು ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡಿ, ಫಸ್ಟ್ ಸಲ ಅವನಿಗೆ ಕಣ್ಣಿಟ್ಟು ಪ್ರಾರ್ಥನೆ ಮಾಡುವಾಗ ಏನಾಯ್ತಂತೆ? ಫಸ್ಟ್ ಏನ್ ಹೇಳಿದವ? ಜನರು ನನಗೆ ಕಾಣಿಸ್ತಾರೆ, ಜನರು ನನಗೆ ಕಾಣಿಸ್ತಾರೆ. ನಂತರ ಹೇಳ್ತಾರೆ, ಏನ್ ಹೇಳ್ತಾರೆ ಅವರು ಮರಗಳ ಹಾಗೆ ಕಾಣಿಸ್ತಾರೆ. ಅಂದ್ರೆ ಅದ್ರ ಎಂತ ಗೊತ್ತಿಲ್ಲ, ಅವನ ಅರ್ಥ, ಅದರ ಅರ್ಥ ಏನು ಗೊತ್ತಿಲ್ಲ. ಅಲ್ಲೆಲ್ಲೂಯಾ. ನನಗೆ ಹೀಲಿಂಗ್ ಆಗಿದೆ, ಆದ್ರೆ ಸಂಪೂರ್ಣವಾದ ಹೀಲಿಂಗ್ ಆಗಲಿಲ್ಲ. ಅಲ್ಲೆಲ್ಲೂಯಾ. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಅಲ್ಲೆಲ್ಲೂಯಾ. ಎಷ್ಟು ಸಂಪೂರ್ಣವಾದ ಹೀಲಿಂಗ್ ಬೇಕು, ಸಂಪೂರ್ಣವಾದ ಡೆಲಿವರೀಸ್ ಬೇಕು. ಅಲ್ಲೆಲ್ಲೂಯಾ. ಅದರ ಅರ್ಥ ಏನಂತ ಹೇಳಿದ್ರೆ, ಇವನು ಇಲ್ಲಿಂದ ಬೆಸ್ಸಾಯ್ತ ಅಂದ್ರೆ ಯಾವ ಪಟ್ಟಣ? ಪಾಪದಿಂದ ತುಂಬಿದ ಪಟ್ಟಣ. ಅಲ್ಲೆಲ್ಲೂಯಾ. ಆ ಸ್ಥಳದಿಂದ ದೇವರು ಹೊರಗೆ ತಂದಾಗ ಅವನ ಹತ್ರ ಕೇಳ್ತದೆ, ನಿನಗೆ ಈಗ ಕಾಣ್ತದೆ ಅಂತ ಹೇಳುವಾಗ ಅವನು ಏನ್ ಹೇಳ್ತಾನೆ ಗೊತ್ತಿಲ್ಲ? ನನಗೆ ಸ್ವಲ್ಪ ಮಾತ್ರ ಕಾಣ್ತದೆ, ಇನ್ನು ನಾನು ಕರೆಕ್ಟ್ ಆಗ್ಬೇಕು, ಅಲ್ಲಿ ಅವನು ಒಪ್ಪಿಕೊಳ್ತಾನೆ. ಅವನು ಒಪ್ಪಿಕೊಳ್ತಾನೆ. ನಾನು ಹೇಳ್ತೇನೆ, ದೋಷವನ್ನು ಒಪ್ಪಿಕೊಳ್ಳುವವನಿಗೆ ದೇವರ ಕರುಣೆ ಬರ್ತದೆ, ದೋಷವನ್ನು ಒಪ್ಪಿಕೊಳ್ಳದವನಿಗೆ ದೇವರ ದಂಡನೆ ಬರ್ತದೆ. ಪಾಪವನ್ನು ಒಪ್ಪಿಕೊಳ್ಬೇಕು. ಇವನು ಒಪ್ಪಿಕೊಳ್ತಾ ಇದ್ದಾನೆ. ದೇವರೇ, ಹೌದು, ನನ್ನ ಆತ್ಮಿಕ ಕಣ್ಣುಗಳು ಇನ್ನು ತೆರೆಯಬೇಕು, ನನಗೆ ನಿನ್ನನ್ನು ನೋಡಬೇಕು, ನಿನ್ನನ್ನು ಕಾಣಬೇಕು, ನಿನ್ನ ಪ್ರೀತಿಯಲ್ಲಿ ನಾನು ಏನ್ ಮಾಡಬೇಕು? ಲೀನವಾಗಬೇಕು. ಹಲ್ಲೆಲೂಯಾ. ಅವನು ದೇವರ ಹತ್ರ ಕೇಳ್ತಾ ಇದ್ದಾನೆ, ನನಗೆ ಒಂದೇ ಮಾರ್ಗ, ಅದು ನೀನು ಮಾತ್ರ ಸಾಕು, ನಾನು ಬೆಚ್ಚಗಿನ ಅನುಭವಕ್ಕೆ ಬರಬೇಕು ಎಂಬುದಾಗಿ ಅವನು ಏನ್ ಮಾಡ್ತಾರೆ? ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಹೇಳ್ತಾರೆ, ಮರಗಳಾಗಿ ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ನಂತರ ವಾಕ್ಯ ಓದಿ ನೋಡಿ. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟು ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೇನಾಯ್ತು? ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನೋಡಿ, ಅವನಿಗೆ ಎರಡನೇ ಸಾರಿ ದೇವರು ಮುಟ್ಟುವಾಗ ಏನಾಯ್ತು? ಅವನಿಗೆ ಎಲ್ಲ ಕ್ಲಾರಿಟಿ. ಎಷ್ಟು ಜನ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ತಾರೆ? ಅಲ್ಲೆಲ್ಲೂಯಾ. ನಾವು ಮಾಡಿದ ತಪ್ಪುಗಳನ್ನು ಒಪ್ಪಿದ್ರೆ ನಾನು ಹೇಳ್ತೇನೆ, ದೇವರ ಕ್ಲಾರಿಟಿ ನಮಗೆ ಬರ್ತದೆ. ಎಷ್ಟು ಜನ ಹೇಳ್ತಾರೆ, ನನಗೆ ಕ್ಲಾರಿಫಿಕೇಶನ್ ಬೇಕು ದೇವರೇ, ನನ್ನನ್ನು ಶುದ್ಧಿ ಮಾಡಬೇಕು ಸ್ವಾಮಿ. ಅಲ್ಲೆಲ್ಲೂಯಾ. ನನಗೆ ಇನ್ನೂ ನಾನು ಶುದ್ಧಿ ಆಗಲಿಲ್ಲ, ಇನ್ನೂ ಶುದ್ಧಿ ಮಾಡಬೇಕು. ಹೌದಾ? ಪ್ರೀಸರು ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಶುದ್ಧ ಮಾಡುವುದು ತನ್ನನ್ನು ಶುದ್ಧ ಮಾಡಲಿ, ಪವಿತ್ರ ಮಾಡುವ ತನ್ನನ್ನು ಪವಿತ್ರ ಮಾಡಲಿ, ಅನ್ಯಾಯ ಮಾಡುವವನನ್ನು ಅನ್ಯಾಯ ಮಾಡಲಿ ಅಂತ.
ಇಲ್ಲಿ ನೋಡಿ, ಇವನ ಜೀವಿತದಲ್ಲಿ ಇವನಿಗೊಂದು ನೋಡಿ, ಹೊರಗೆ ತಂದಿದ್ದಾನೆ ದೇವರು. ಹೊರಗೆ ತಂದ್ರು ಸೇನ ಅವನಿಗೆ ತೃಪ್ತಿ ಇಲ್ಲ. ನನ್ನ ಹೀಲಿಂಗ್ ಬಗ್ಗೆ ನನಗೆ ತೃಪ್ತಿ ಇಲ್ಲ, ನನಗೆ ಸಂಪೂರ್ಣವಾದ ಹೀಲಿಂಗ್ ಬೇಕು. ಇವತ್ತು ಅನೇಕರ ಜೀವಿತದಲ್ಲಿ ಸಹ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿ ವೀಕ್ನೆಸ್ ಉಂಟು. ಕೆಲವರಿಗೆ ಪಾಪದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವು ಸ್ವಭಾವವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರನ್ನ ಹೇಳಬೇಕು, ದೇವರೇ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವುದಾದರೆ ದೇವರು ನಿನ್ನನ್ನು ವ್ಯತ್ಯಾಸವಾದ ಜೀವಿತಕ್ಕೆ ನಡೆಸುವವನಾಗಿದ್ದಾನೆ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತಾರೆ ಅಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಬದಲು ಮಾಡುವ ದೇವರಾಗಿ. ಅಲ್ಲಿ ನಿಮಗೆ ವೀಕ್ನೆಸ್ ಉಂಟು ನಿಜ, ಆದ್ರೆ ದೇವರ ಮುಂದೆ ಒಪ್ಪಿಕೊಳ್ಬೇಕಾದನ್ನ ಅಷ್ಟೇ. ಇವಾಗ ಒಪ್ಪಿಕೊಂಡ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ದೇವರೇ. ಎರಡನೇ ಸತ್ತಿದೆಯೇ ಸ್ವಾಮಿ ಏನ್ ಮಾಡ್ತಾರೆ, ಅಲ್ಲಿ ಮುಟ್ತಾ ಇದ್ದಾನೆ. ಮುಟ್ಟಿದ ಕೂಡಲೇ ಅವನಿಗೆ ಏನಾಯ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿದಂತ ವಾಕ್ಯ ಇರ್ತದೆ. ಇವತ್ತು ದೇವರ ಮಕ್ಕಳೇ, ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ಲೋಕದವರು ಜೀವಿಸುವ ಹಾಗೆ ಅಲ್ಲ, ನೀನೊಂದು ಪ್ರತ್ಯೇಕಿಸಲ್ಪಡಬೇಕು. ಹಲ್ಲೆಲೂಯಾ. ನಿನಗೆ ದೇವರು ಕೊಟ್ಟ ಮಾರ್ಗದಲ್ಲಿ ನೀನು ನಡೆಸಲಿಕ್ಕೆ ಪ್ರಯತ್ನ ಮಾಡು. ಕೆಲವೊಮ್ಮೆ ಆಗುವುದಿಲ್ಲ, ಸತ್ಯ. ಅದು ದೇವರ ಬಲವನ್ನು ಕೇಳು, ದೇವರ ಸಹಾಯವನ್ನು ಕೇಳು. ನಾನು ಹೇಳ್ತೇನೆ, ದೇವರು ನಿನಗೆ ಸಹಾಯ ಮಾಡ್ತಾನೆ. ಅಲ್ಲಿ ದೇವರು ನಿಶ್ಚಯವಾಗಿ ನಿನ್ನ ಬಲಹೀನತೆಯನ್ನು ನೋಡಿ ಅವನು ಅನುತಾಪ ಪಡುವವನಲ್ಲ ಅಂತ ವಾಕ್ಯ ಹೇಳ್ತದೆ. ಅವನು ಶೋಧನೆಗೆ ಹೋದ, ನೀನು ಸಹ ಶೋಧನೆಗೆ ಹೋಗುವಾಗ ನಿನಗೆ ಸಹಾಯ ಕೊಡ್ಬೇಕಾದ್ರೆ ನಿನ್ನ ಕೈಯನ್ನು ಅವನ ಕೈಗೆ ಕೊಡ್ಬೇಕು. ಹಲ್ಲೆಲೂಯಾ. ಈ ಗುರುಡ ಏನ್ ಮಾಡಿದ, ಯೇಸುವಿಗೆ ತನ್ನ ಕೈಯನ್ನು ಕೊಟ್ಟ. ಇವಾಗ ಎಷ್ಟು ಜನ ಹೇಳ್ತೀನಿ, ನನ್ನ ಕೈಯನ್ನು ಯೇಸುವಿಗೆ ಕೊಡ್ತೇನೆ. ಹೇಳ್ರಿ, ಯೇಸುವಿನ ಕೈಗೆ ಕೊಡ್ತೇನೆ ನಾನು. ಅಲ್ಲಿ ನಾನು ಬೆಚ್ಚಗೆ ಅಲ್ಲ, ತನ್ನಗೆ ಅಲ್ಲ, ಜೀವಿತ ನನಗೆ ಬೇಡ. ನನಗೆ ಬೆಚ್ಚಗಿನ ಜೀವಿತ ಬೇಕು. ನಾನು ದೇವರನ್ನು ಕಾಣಬೇಕು, ಆತ್ಮದಲ್ಲಿ ಕಾಣಬೇಕು, ಆತ್ಮದಲ್ಲಿ ನಾನು ದೇವರನ್ನು ಆರಾಧಿಸಬೇಕು. ಈ ಬಯಕೆ ಇರುವುದಾದ್ರೆ ನಾನು ಹೇಳ್ತೇನೆ, ನಿನ್ನ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ. ದೇವರು ಚರಿತ್ರೆಯನ್ನು ಬದಲಾಯಿಸ್ತಾನೆ. ನಂತರ ನೋಡಿ ಅಲ್ಲಿ 26ನೇ ವಾಕ್ಯ, ತರುವಾಯ ಆತನು ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಏನ್ ಮಾಡಿದ್ರು, ಕಳಿಸಿದ್ರು. ಯಾಕೆ ಊರೊಳಗೆ ಹೋಗಬೇಡ ಹೇಳಿ? ಪುನಃ ಅವನನ್ನು ಏನ್ ಮಾಡ್ತಾರೆ, ಹೇಳಿದ್ದಾರೆ. ಇಡಬಲ್ಲ ಮಾರಾಯ. ಆಮೇಲೆ ಅದೇ ಲೋಕ ಅಟ್ರಾಕ್ಟ್ ಮಾಡ್ತದೆ. ಅದಕ್ಕೆ ನಾನು ಹೇಳಿದ್ದು, ನೀವು ನೋಡಿ 2 ಕೊರಿಂಥದಲ್ಲಿ ನೀವೇನು ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ನಡಿ ಏನ್ ಮಾಡಬಾರ್ದು, ಈಚೋರಾಗಬಾರ್ದು. ನಿನ್ನ ನಂಬಿಕೆಗೆ ವಿರುದ್ಧವಾಗಿ ಮಾತನಾಡ್ತಾರೆ, ನಿನ್ನ ಪ್ರೀತಿಗೆ ವಿರುದ್ಧವಾಗಿ ಮಾತನಾಡ್ತಾನೆ. ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೆಳಕಿಗೂ ಕತ್ತಲೆಗೆ ವ್ಯತ್ಯಾಸ ಇಲ್ಲ. ನೀನು ಕತ್ತಲೆಯನ್ನು ಬಿಟ್ಟು ಬರಬೇಕು, ಆಗಲೇ ನಿನಗೆ ಬೆಳಕು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಒಂದು ರೆಡಿಯಾಗಿದ್ದಾನೆ. ಆ ಮಿಸ್ರದ ಒಂದು ಪಟ್ಟಣದಲ್ಲಿ ಆ ಜನರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ತಂದಾಗ ಯೇಸು ಅವನ ಕೈ ಹಿಡಿದು ಊರ ಹೊರಗೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳನ್ನು ಮುಟ್ಟಿ ನಿನಗೇನು ಕಾಣಿಸ್ತದೆ ಹೇಳುವಾಗ ಅವನು ಹೇಳ್ತಾನೆ, ಕಾಣಿಸ್ತದೆ, ಅದು ಸ್ಪಷ್ಟತೆ ಇಲ್ಲ ಎಂದಾಗ. ಇವತ್ತು ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕು. ನಾನು ಹೇಗೆ ಇದ್ದೇನೆ, ನಮ್ಮನ್ನೇ ಪರೀಕ್ಷೆ ಮಾಡುವ. ನನ್ನ ಜೀವಿತ ಹೇಗೆ ಉಂಟು, ನನ್ನ ಜೀವಿತದಲ್ಲಿ ದೇವರಿಗೆ ನಾನು ಪ್ರಥಮ ಸ್ಥಾನ ಕೊಡ್ಲಿಕ್ಕೆ ಇವತ್ತು ತೀರ್ಮಾನ ಮಾಡ್ತೇನೆ. ದೇವರೇ ನನಗೆ ಸಹಾಯ ಮಾಡು, ಅಲ್ಲಿ ವಾಕ್ಯ ಓದಲಿಕ್ಕೆ ನನಗೆ ಸಹಾಯ ಮಾಡು, ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು, ಹೆಚ್ಚು ನಿನ್ನ ವಾಕ್ಯವನ್ನು ಸ್ಟಡಿ ಮಾಡಲಿಕ್ಕೆ ಕೃಪೆ ಕೊಡು ಎಂಬುದಾಗಿ ನೀವು ಕೇಳುವುದಾದರೆ ನಾನು ಹೇಳ್ತೇನೆ, ನಿನ್ನನ್ನು ಕರೆದ ಉದ್ದೇಶ ದೇವರು ನೆರವೇರಿಸುವವರಾಗಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಿದ್ದೀರಿ? ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಆ ಬೆಸ್ಸೈತ ಊರಿಗೆ ಬಂದದ್ದು, ಹಲ್ಲೆಲೂಯಾ, ಅಲ್ಲಿ ಅದ್ಭುತಗಳನ್ನು ಮಾಡುವುದು ದೇವರ ಒಂದು ಚಿತ್ತವಾಗಿತ್ತು. ಆದರೆ ಅಲ್ಲಿಯ ಜನರು ಹಲ್ಲೆಲೂಯಾ ಅದ್ಭುತಗಳನ್ನು ನೋಡುತ್ತಾ ಇದ್ರು ಮಾತ್ರ, ಅದ್ಭುತವನ್ನು ಅನುಭವಿಸುತ್ತಿದ್ರು ಮಾತ್ರ ಅವರಿಗೆ ದೇವರು ಬೇಡ ಇತ್ತು, ಅವರಿಗೆ ದೇವರ ವಾಕ್ಯ ಬೇಡ ಇತ್ತು, ಅವರಿಗೆ ದೇವರ ಮಾರ್ಗ ಬೇಡ ಇತ್ತು, ಅವರಿಗೆ ಸಪರೇಷನ್ ಬೇಡವಾಗಿತ್ತು. ಇವತ್ತು ನಿನಗೆ ಸಪರೇಷನ್ ಇಲ್ಲದಿದ್ರೆ ದೇವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅಬ್ರಹಾಮನನ್ನು ಹೊರಗೆ ಕರೆದ ಒಂದು ಉದ್ದೇಶನೇ, ನಿನ್ನ ಮೂಲಕ ನಾನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ್ದು. ಅವನನ್ನು ಹೊರಗೆ ತಂದು ಹಲ್ಲೆಲೂಯಾ ಲೋಟನನ್ನು ಆ ಸೋದೋಮ ಮತ್ತು ಗೊಮೋರ ಪಟ್ಟಣಕ್ಕೆ ಅವನ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದದ್ದು. ಯಾಕಂತ ಹೇಳಿದ್ರೆ ಆ ಪಟ್ಟಣಕ್ಕೆ ನ್ಯಾಯ ತೀರ್ಪು ಬರ್ತಾ ಉಂಟು, ಅವರು ಕೆಟ್ಟವರು, ಅವರ ಸಂಗಡ ನೀನಿರಬಾರದು ಅಂತ ಹೇಳಿ ಅವರು ಹೊರಗೆ ತಂದದ್ದು. ಇವತ್ತು ದೇವರು ನಮ್ಮನ್ನು ಹೊರಗೆ ತಂದದ್ದು ಯಾಕಂತ ಹೇಳಿದ್ರೆ ನಾವು ಲೋಕದವರಾಗಿರಬಾರದು, ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟ ಒಂದು ಜನಾಂಗವಾಗಿದ್ದೇವೆ. ನಾವು ಕ್ರಿಸ್ತನನ್ನು ಆರಾಧಿಸುವ ಒಂದು ಜನಾಂಗವಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲವೂ ಸಾಧ್ಯ ಪ್ರಿಯರೇ. ಅಸಾಧ್ಯವಾದುದಾದರೆ ಒಂದು ಇಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಸಹ ಇವತ್ತು ಯಾವುದಾದ್ರೂ ಬಲಹೀನತೆ ಇರುವುದಾದರೆ ಕರ್ತನಿಗೆ ಒಪ್ಪಿಸಿಕೊಡ್ರಿ.
ಕರ್ತನಿಗೆ ಒಪ್ಪಿಸಿಕೊಡ್ರಿ. ಆತ ನಿಮಗೆ ಮಾರ್ಗದಲ್ಲಿ ಅವನ ಮಾರ್ಗದಲ್ಲಿ ನಡೆಸ್ತಾರೆ. ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಉಂಟು, ಆತನಿಗೆ ಕಾಳಜಿ ಉಂಟು. ಆ ಕುರುಡನ ಬಗ್ಗೆ ದೇವರಿಗೆ ಕಾಳಜಿ ಇತ್ತು. ಅದಕ್ಕೋಸ್ಕರ ಅವನ ಕೈ ಹಿಡಿದು ಊರ ಹೊರಗೆ ತಂದು ಅವನ ಕಣ್ಣುಗಳನ್ನು ಮುಟ್ಟಿದ. ಇವತ್ತು ದೇವರನ್ನು ಕೊಟ್ಟಿದ್ದ. ಥ್ಯಾಂಕ್ ಯು ಐಶ್ವರ್ಯಾದ ದೇವರೇ, ನಿನಗೆಲ್ಲವೂ ಸಾಧ್ಯ. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ನಾನು ಹೇಳ್ತೇನೆ. ಅವರ ಅಸಾಧ್ಯವಾದ ಸಂಗತಿಯನ್ನು ಸಾಧ್ಯ ಮಾಡುವುದಾಗಿದ್ದಾರೆ. ಒಪ್ಪಿಸಿಕೊಂಡ್ರೆ ಅಷ್ಟೇ. ಆ ಒಂದು ಮಾತಿಗೆ ಆ ಕುರುಡ, ಬೆತ್ತೈತದ ಕುರುಡ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟ. ಅವನು ಒಪ್ಪಿಸಿಕೊಂಡರಿಂದ ಅವನ ಜೀವಿತದಲ್ಲಿ ಆರ್ಥಿಕವಾದ ಸ್ಪಷ್ಟತೆ ಕಾಣಲಿಕ್ಕೆ ಸಾಧ್ಯವಾದರು. ಇವತ್ತು ಒಪ್ಪಿಸಿಕೊಂಡ್ರಿ, ದೇವರು ಕಾರ್ಯ ಮಾಡುತ್ತಾನೆ. ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಜಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನೀನು ಇರಲಿ ಎಲ್ಲವೂ ಆಗುತ್ತೆ, ನಿನ್ನ ಆಜ್ಞೆಯೆಲ್ಲವೂ ನಡೆಯುತ್ತೆ. ದೇವರಿಗೆ ಹೇಳಿದರೆ ನಡೆಯುತ್ತದೆ, ನೀನು ಹೇಳಿದರೆ ನಡೆಯುತ್ತದೆ. ಅನ್ಯಾಯದ ಪ್ರತಿಫಲ ಕೊಡಬೇಕಂತ ಹೇಳಿದೆಯಲ್ಲ, ಅದು ನಡೆಯುತ್ತದೆ, ನಡೆಯುತ್ತದೆ. ನಿನ್ನ ಮಕ್ಕಳ ಜೀವನ ನಡೆಯುತ್ತದೆ. ಸಕಲ ಜನರನ್ನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ ದೇವರೇ. ನಮ್ಮ ಮಕ್ಕಳಿಗೆ ದೇವರೇ ಎಕ್ಸಾಮ್ ಹತ್ತಿರವಾಗ್ತಾ ಉಂಟು ದೇವರೇ. ಫೈನಲ್ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ನಿನ್ನ ಜ್ಞಾನ ಬೇಕು, ಅವರಿಗೆ ತಿಳುವಳಿಕೆ ಬೇಕು, ದೇವರಿನ ಪ್ರಕಟಣೆ ಬೇಕು. ನಾನು ಪ್ರಾರ್ಥನೆ ಮಾಡ್ತೇನೆ, ಒಂದೊಂದು ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ. ಅವರಿಗೆ ನೀನು ಜ್ಞಾನದಾಯಕ ಆತ್ಮ, ತಿಳುವಳಿಕೆ ಆತ್ಮ, ಮತ್ತು ಪವಿತ್ರಾತ್ಮದಿಂದ ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಹಾಗೆ ಮಾಡೋದಕ್ಕೆ ಸ್ತೋತ್ರ.
ಹತ್ರ ಟೂ ವೀಲರ್ ಫೋರ್ ವೀಲರ್ ಹೋಗೋ ಫ್ಲಾಟ್ ಅಲ್ಲಿ ಕವರ್ ಮಾಡ್ತಾರೆ, ಎಲ್ಲ ಅಪಘಾತಗಳಿಂದ ತಪ್ಪಿಸು ದೇವರೇ. ಈ ಒಂದು ವಾರ ನಿನ್ನ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿ, ಅವರು ಮಾಡುವ ಕೆಲಸ ಆಶೀರ್ವಾದವಾಗಲಿ, ಬಿಸ್ನೆಸ್ ಆಶೀರ್ವಾದವಾಗಲಿ, ಸೇವೆ ಆಶೀರ್ವಾದವಾಗಲಿ, ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಆಹಾ, ಹಲ್ಲೆಲೂಯಾ. ಜೊತೆಗೆ ಅತ್ಯಾಶೀರ್ವಾದ ಪಡೆದುಕೊಳ್ಳುವ